ಒಂದು ಕಾಲದಲ್ಲಿ ಒಬ್ಬ ದೊಡ್ಡ ಕಳ್ಳನಿದ್ದ. ಅವನು ತನ್ನ ಇಡೀ ಜೀವನವೆಲ್ಲ ಕಳ್ಳತನ ಮಾಡುತ್ತಲೇ ಕಳೆದಿದ್ದ. ಆದರೆ ಅಚ್ಚರಿಯ ವಿಷಯವೇನೆಂದ್ರೆ ಅವನು ಎಂದಿಗೂ ಪೊಲೀಸರಿಗೆ ಸಿಕ್ಕಲಿಲ್ಲ. ಇಡೀ ಊರಿನ ಜನರಿಗೂ ಗೊತ್ತಿತ್ತು ಇವನೊಬ್ಬ ಕಳ್ಳನೆಂದು. ಆದರೆ ಯಾರಿಗೂ ಆತ ಸಾಕ್ಷಿ ಸಮೇತ ಸಿಕ್ಕಿರಲಿಲ್ಲ. ಅವನ ಕಳ್ಳತನದ ಬಗ್ಗೆ ಸುದ್ದಿಗಳು ರಾಜನಿಗೂ ತಲುಪಿದವು. ರಾಜನು ಒಂದು ದಿನ ಅವನನ್ನು ಕರೆದು ಕೇಳಿದ, ನೀನೊಬ್ಬ ಅದ್ಭುತ ವ್ಯಕ್ತಿ. ನೀನು ಕಳ್ಳನೆಂದು ಎಲ್ಲರಿಗೂ ಗೊತ್ತಿದೆ, ನನಗೂ ಗೊತ್ತಿದೆ. ಆದರೂ ಯಾರಿಗೂ ಸಿಕ್ಕಿಲ್ಲ, ಎಲ್ಲೂ ಸಾಕ್ಷಿ ಉಳಿಸಿಲ್ಲ. ಆತ ನಿನ್ನ ಕಲೆಯೇ ವಿಭಿನ್ನ ಎಂದು ಅವನಿಗೆ ಸನ್ಮಾನ ಕೂಡ ನೀಡಿದ. ವರ್ಷಗಳು ಕಳೆದವು. ಆ ಕಳ್ಳನಿಗೆ ವಯಸ್ಸಾಯಿತು. ಒಂದು ದಿನ ಅವನ ಮಗನು ಕೇಳಿದ, ಅಪ್ಪ, ನೀನು ಇಷ್ಟು ವರ್ಷ ಮಾಡಿದ ಈ ಕಲೆಯನ್ನು ನನಗೂ ಕಲಿಸು. ಏಕೆಂದ್ರೆ ಸಾವು ಯಾವ ಕ್ಷಣದಲ್ಲಿ ಬರುವುದೋ ಗೊತ್ತಿಲ್ಲ. ನೀನು ಹೋಗುವ ಮುಂಚೆ ನನಗೂ ಈ ಕಲೆ ಕಲಿಸು ಎಂದು ಬೇಡಿಕೊಂಡ. ನಿನ್ನ ಗಂಭೀರತೆ ನನಗೆ ಇಷ್ಟವಾಯಿತು. ನಾಳೆ ರಾತ್ರಿ ನನ್ನೊಂದಿಗೆ ಬಾ, ಕಲಿಸ್ತೀನಿ ಎಂದು ತಂದೆ ಹೇಳಿದ. ಮರುದಿನ ರಾತ್ರಿ ತಂದೆ ಮತ್ತು ಮಗ ಹೊರಟರು. ಅವರು ಒಂದು ಮನೆಯಲ್ಲಿ ಕಳ್ಳತನ ಮಾಡಲು ನಿರ್ಧರಿಸಿದರು. ಮೊದಲು ಅಪ್ಪ ಕಿಟಕಿಯನ್ನು ಮುರಿಯಲು ಪ್ರಾರಂಭಿಸಿದ. ಮಗನು ಭಯದಿಂದ ನಡುಗುತ್ತಿದ್ದ. ಆದರೆ ತಂದೆ ಅದ್ಭುತವಾಗಿ ಏಕಾಗ್ರತೆಯಿಂದ ಸ್ವಲ್ಪವೂ ಸದ್ದು ಬರದಂತೆ ಕಿಟಕಿಯನ್ನು ಮುರಿಯಲು ಯಶಸ್ವಿಯಾಗುತ್ತಾನೆ. ಅದರಲ್ಲಿ ಆತನ ಕೌಶಲ್ಯತೆ ಎದ್ದು ಕಾಣುತ್ತಿತ್ತು. ಅವನು ಎಷ್ಟೊಂದು ತನ್ಮಯತೆಯಿಂದ ಕೆಲಸ ಮಾಡಿ ಮುಗಿಸಿದ್ದ. ನಂತರ ಇಬ್ಬರು ಒಳಗೆ ಹೋಗ್ತಾರೆ. ಒಳಗೆ ಒಂದು ದೊಡ್ಡ ಅಲೆಮಾರಿ ಇರುತ್ತದೆ. ತಂದೆ ಆ ಅಲಮಾರಿಯ ಬೀಗವನ್ನ ಕ್ಷಣಾರ್ಧದಲ್ಲಿ ಮುರಿದ. ಅಲಮಾರಿ ಬಟ್ಟೆಗಳು, ನಗದು, ಬಂಗಾರ ಹಾಗೂ ಅಮೂಲ್ಯ ವಸ್ತುಗಳಿಂದ ತುಂಬಿತ್ತು. ತಂದೆ ಮಗನಿಗೆ ಹೇಳಿದ, ಈ ಅಲಮಾರಿ ಒಳಗೆ ಹೋಗು. ಮಗನು ಅಲಮಾರಿ ಒಳಗೆ ಹೋದ. ಹಾಗೆ ಹೋಗುತ್ತಿದ್ದಂತೆ ತಂದೆ ಹೊರಗಿಂದ ಬೀಗ ಹಾಕಿ ಚಾವಿಯನ್ನ ತನ್ನ ಜೇಬಿಗೆ ಹಾಕಿಕೊಂಡು ಕಳ್ಳ ಕಳ್ಳ ಎಂದು ಕೂಗಿ ಮನೆಯಿಂದ ಓಡಿ ಹೋದ. ಮನೆಯವರು, ನೆರೆಹೊರೆಯವರು ಎಲ್ಲರೂ ಎದ್ದರು. ಎಲ್ಲೆಡೆ ಗದ್ದಲ. ಮಗನು ಅಲಮಾರಿಯೊಳಗೆ ಸಿಕ್ಕಿಬಿದ್ದ. ಕಣ್ಣು ಮುಚ್ಚುವಷ್ಟರಲ್ಲಿ ಅವನು ಅಸಹಾಯನಾಗಿ ಶೂನ್ಯನಾಗಿದ್ದ. ಏನು ಮಾಡಬೇಕೆಂದು ಗೊತ್ತಾಗುತ್ತಿರಲಿಲ್ಲ. ಆದರೆ ಬದುಕುಳಿಯಬೇಕಂದ್ರೆ ಏನಾದರೂ ಮಾಡಲೇಬೇಕು ಎಂದು ಯೋಚನೆ ಮಾಡ್ತಾನೆ. ತಕ್ಷಣ ಅವನಿಗೆ ಒಂದು ಉಪಾಯ ಹೊಳೆಯುತ್ತದೆ. ಅವನು ಇಳಿಬಟ್ಟೆ ಕಚ್ಚುವಂತೆ ಶಬ್ದ ಮಾಡಲಾರಂಭಿಸಿದ. ಆ ಮನೆಯ ದಾಸಿ ಅದನ್ನು ಕೇಳಿ ಚಾವಿಯನ್ನು ತೆಗೆದುಕೊಂಡು ಅಲಮಾರಿಯ ಬಾಗಿಲು ತೆರೆದರು. ಒಳಗೆ ನೋಡಲು ದೀಪವನ್ನು ಚಾಚಿ ಹಿಡಿದರು. ಆಗ ಮಗನು ತಕ್ಷಣ ದೀಪವನ್ನು ಊದಿ ಆರಿಸಿ ದಾಸಿಯನ್ನು ತಳ್ಳಿದ ಮತ್ತು ಅಲ್ಲಿಂದ ಓಡಿ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದ. ದಾಸಿಯು ಹೆದರಿ ಜೋರಾಗಿ ಕೂಗಲು ಅಲ್ಲಿದ್ದ ಜನ ಅವನನ್ನು ಹಿಂಬಾಲಿಸಿದರು. ಅವನು ಅಷ್ಟು ವೇಗವಾಗಿ ಎಂದೂ ಓಡಿರಲಿಲ್ಲ. ಓಡುತ್ತಾ ಒಂದು ದೊಡ್ಡ ಬಾವಿಯ ಹತ್ತಿರ ಬಂದು ನಿಲ್ಲುತ್ತಾನೆ. ಒಂದು ದೊಡ್ಡ ಕಲ್ಲು ಹಿಡಿದು ಆ ಬಾವಿಗೆ ಎಸೆದ ಮತ್ತು ಅಲ್ಲೇ ಸ್ವಲ್ಪ ದೂರದಲ್ಲಿದ್ದ ಪೊದೆಯೊಳಗೆ ಅವಿತು ಕುಳಿತ. ಹಿಂಬಾಲಿಸುತ್ತಿದ್ದ ಜನ ಬಾವಿಗೆ ಕಲ್ಲು ಬಿದ್ದ ಸದ್ದು ಕೇಳಿ ಕಳ್ಳ ಬಾವಿಗೆ ಬಿದ್ದಿರಬೇಕು ಎಂದು ಬಾವಿಯ ಕಡೆ ಓಡಿದರು. ಎಲ್ಲರೂ ಆ ಬಾವಿಗೆ ಸುತ್ತುವರಿದುಕೊಂಡು ಕಳ್ಳನ ಸುಳಿವು ಹುಡುಕತೊಡಗಿದರು. ಎಲ್ಲರ ಗಮನ ಬಾವಿಯ ಕಡೆ ಇರುವ ಈ ಸಮಯದಲ್ಲಿ ಮಗ ಅಲ್ಲಿಂದ ಓಡಿ ಹೋಗಿ ತನ್ನ ಮನೆಯನ್ನ ಸೇರಿಕೊಳ್ತಾನೆ. ಈ ತರಹದ ಬುದ್ಧಿವಂತಿಕೆ ಜೀವನದಲ್ಲಿ ಎಂದು ಉಪಯೋಗಿಸಿರುವುದಿಲ್ಲ. ಅವನು ತಂದೆಯ ಬಳಿಗೆ ಕೋಪದಿಂದ ಹೋಗಿ ಗದರಿದ, ಇದು ಏನು ಕಲಿಸುವ ವಿಧಾನ? ನನ್ನನ್ನು ಸಾಯಿಸಬೇಕು ಅನ್ಕೊಂಡಿದ್ದೀರಾ? ನೀವು ಮಾಡಿದ ಈ ಮೋಸದಿಂದ ನನ್ನ ಪ್ರಾಣವೇ ಹೋಗಬಹುದಿತ್ತು ಎಂದು ಹೇಳ್ತಾನೆ. ತಂದೆ ಮುಗುಳ್ನಗುತ್ತಾ ಹೇಳ್ದನು, ನೀನು ಮನೆಗೆ ಬಂದಿದ್ದೀಯಾ? ಸಾಕು, ನಿನ್ನ ಕಲಿಕೆ ಪೂರ್ಣವಾಯಿತು. ವರ್ಷಗಳಲ್ಲಿ ಕಲಿಯಬೇಕಾದ್ದನ್ನ ನೀನ್ ಒಂದು ರಾತ್ರಿಯಲ್ಲಿ ಕಲಿತೆ. ನಿನ್ನೊಳಗೆ ಇನ್ನು ಕಲಿಯಬೇಕಾದದ್ದೇನೂ ಇಲ್ಲ. ಮಗನು ಆಶ್ಚರ್ಯದಿಂದ ಕೇಳಿದ, ನಾನು ಏನು ಕಲಿತೆ? ತಂದೆ ಉತ್ತರಿಸಿದ, ಇಂತಹ ಕೆಲಸಗಳಿಗೆ ಕೇವಲ ಬುದ್ಧಿವಂತಿಕೆಯಿಂದ ಆಗುವುದಲ್ಲ, ಅದಕ್ಕೆ ಸಮಯ ಪ್ರಜ್ಞೆ ಬೇಕು. ನಿನ್ನೊಳಗಿನ ಸಮಯ ಪ್ರಜ್ಞೆ ನಿನ್ನನ್ನು ರಕ್ಷಿಸಿದೆ. ಈ ಕಲೆಯನ್ನು ಯಾರು ಕಲಿಸಲಾಗದು, ಅದನ್ನು ಅನುಭವಿಸಬೇಕು. ಅನುಭವದಿಂದ ಕಲಿಯಬೇಕು. ಬುದ್ಧಿವಂತಿಕೆಯ ಜೊತೆಗೆ ಸಮಯ ಪ್ರಜ್ಞೆ ಇದ್ದರೆ ಕೆಲಸವನ್ನಾದರೂ ಮಾಡಬಹುದು ಎಂದು ತಂದೆ ಹೇಳುತ್ತಾನೆ. ಮಗ ಯಾವತ್ತೂ ಅಷ್ಟೊಂದು ತೀವ್ರವಾಗಿ ಯೋಚಿಸಿರಲಿಲ್ಲ. ಆದರೆ ಸಂದರ್ಭ ಅವನಿಗೆ ಯೋಚನೆ ಮಾಡುವಂತೆ ಮಾಡಿತು ಮತ್ತು ತಪ್ಪಿಸಿಕೊಳ್ಳುವ ಉಪಾಯ ಹುಡುಕಿಕೊಂಡ. ಇಡೀ ಜೀವಮಾನದಲ್ಲಿ ಆತ ಅಷ್ಟು ಜೋರಾಗಿ ಓಡಿರಲಿಲ್ಲ. ಆದರೆ ಆ ದಿನ ರಾತ್ರಿ ಸಂದರ್ಭ ಅವನಿಗೆ ಓಡಿಸಿತ್ತು. ಸಮಯ, ಸಂದರ್ಭ ನಮಗೆ ಎಲ್ಲವನ್ನೂ ಕಲಿಸುತ್ತದೆ. ಓಶೋ ಈ ಕಥೆಯನ್ನು ತಮ್ಮ ಧ್ಯಾನ ಪ್ರವಚನಗಳಲ್ಲಿ ಹೇಳುತ್ತಿದ್ದರು. ಈ ತರಹದ ಸ್ಟೋರೀಸ್ಗಳಿಗೆ ಬಿಸ್ನೆಸ್ ಮೈಂಡ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಫಾಲೋ ಮಾಡಿ.